ನೋಡಿ, ಈಗ ಸಿಎಂ ಚೇರ್ ವಾರ್ ವಿಚಾರವಾಗಿ ಮಹತ್ವದ ಬೆಳವಣಿಗೆ ಆಗ್ತಾ ಇರುವಂತದ್ದು. ಹೈಕಮಾಂಡ್ನ ಅಣತಿಯಂತೆ ಸಿಎಂ ಡಿಸಿಎಂ ಇಬ್ಬರೂ ಕೂಡ ಈಗ ಒಂದು ಕಡೆ ಸೇರ್ತಾ ಇದ್ದಾರೆ. ಸಿಎಂ ಡಿಸಿಎಂ ಪವರ್ ಫೈಟ್ಗೆ ಬಿಗ್ ವೇಸ್. ಹೈಕಮಾಂಡ್ ಮಧ್ಯಸ್ಥಿಕೆ ನಾಳೆ ಸಿಎಂ ಡಿಸಿಎಂ ಮಹತ್ವದ ಸಭೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಟಾಸ್ಕ್ ಕೊಟ್ಟಿದೆ ಹೈಕಮಾಂಡ್. ನಾಳೆ ಬೆಳಗ್ಗೆ ಡಿಕೆ ಶಿವಕುಮಾರ್ ಜೊತೆಗೆ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ನಡೆಸಲಿಕ್ಕಿದ್ದಾರೆ. ಸಿಎಂ ಡಿಸಿಎಂ ಪವರ್ ಫೈಟ್ಗೆ ಈ ಮೂಲಕ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ ನಾಳೆ ಸಿಎಂ ಡಿಸಿಎಂ ಇಬ್ರು ಮಾತಾಡಿಕೊಳ್ಳಿ ಅಂತ ಹೇಳಿ ಹೈಕಮಾಂಡ್ ಇವರಿಗೆ ಮೆಸೇಜ್ ಕೊಟ್ಟಿದೆ. ಈಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾತಾಡೋದನ್ನ ನೀವು ಗಮನಿಸ್ತಾ ಇದ್ರಿ. ಹೈಕಮಾಂಡ್ ಫೋನ್ ಮಾಡಿದ್ರು, ಇಬ್ರು ಮಾತಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ನಾಳೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಭಾನುವಾರದ ಕ್ಲೈಮ್ಯಾಕ್ಸ್ಗೂ ಮುನ್ನ ಸಿಎಂ ಡಿಸಿಎಂ ಸಭೆ ಕುತೂಹಲ ಮೂಡಿಸಿದೆ ಕಾಂಗ್ರೆಸ್ ಹೈಕಮಾಂಡ್ನ ನಡೆ. ಏನ್ ಮಾಡಬಹುದು ಹೈಕಮಾಂಡ್? ಸಿಎಂ ಡಿಸಿಎಂ ಮುಖಾಮುಖಿಗೆ ವೇದಿಕೆ ಸಜ್ಜುಗೊಳಿಸಿದ್ದಾರೆ ವರಿಷ್ಠರು. ಭಾನುವಾರದ ಕ್ಲೈಮ್ಯಾಕ್ಸ್ಗೂ ಮುನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮುಖಾಮುಖಿಯಾಗಿ ಮಾತಾಡಲಿಕ್ಕಿದ್ದಾರೆ. ಹಾಗಿದ್ರೆ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥದ್ದು ಭಾರಿ ಭಾರಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಮೊದಲು ನೀವಿಬ್ಬರೇ ಚರ್ಚಿಸಿ ತೀರ್ಮಾನಕ್ಕೆ ಬನ್ನಿ. ನಿಮ್ಮಿಬ್ಬರ ನಿರ್ಧಾರವನ್ನು ಆಧರಿಸಿ ನಾವು ತೀರ್ಮಾನಿಸುತ್ತೇವೆ. ಸಿಎಂ ಡಿಸಿಎಂಗೆ ನೇರ ಸಂದೇಶವನ್ನ ರವಾನಿಸಿದ್ದಾರೆ ಖರ್ಗೆ ಅವರು. ಮೊದಲು ನೀವಿಬ್ರು ಕುತ್ಕೊಂಡು ಮಾತಾಡಿ, ಚರ್ಚೆ ಮಾಡಿ, ಒಂದು ತೀರ್ಮಾನಕ್ಕೆ ಬನ್ನಿ. ನಿಮ್ಮಿಬ್ಬರ ನಿರ್ಧಾರವನ್ನ ಆಧರಿಸಿ ನಾವು ತೀರ್ಮಾನ ಮಾಡ್ತೀವಿ, ಏನ್ ಮಾಡಬೇಕು ಏನ್ ಮಾಡಬಾರದು ಅಂತ ಹೇಳಿ ಅಂತ ಈಗ ಖರ್ಗೆ ಅವರು ಇವರಿಗೆ ಒಂದು ಸೂಚನೆಯನ್ನ ನೀಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಇವರಿಗೆ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ನಾಳೆ ಬೆಳಿಗ್ಗೆ 9:00 ಉಭಯ ನಾಯಕರು ಒಂದ್ ಕಡೆ ಸೇರ್ಲಿಕ್ಕಿದ್ದಾರೆ, ಮಾತಾಡ್ಲಿಕ್ಕಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ. ಸುರೇಶ್, ಈಗ ಹೈಕಮಾಂಡ್ ನೇರವಾಗಿ ಒಂದು ಸಂದೇಶ ಕೊಟ್ಬಿಟ್ಟಿದೆ. ಮೊದಲು ನೀವಿಬ್ರು ಕುತ್ಕೊಂಡು ಮಾತಾಡಿ, ಒಂದು ಡಿಸಿಷನ್ ಬನ್ನಿ, ಅದು ಸರಿಯಾ ತಪ್ಪಾ ಅಥವಾ ಏನ್ ಮಾಡಬೇಕು ಅಂತ ನಾವು ಹೇಳ್ತೀವಿ ಅಂತ ಹೈಕಮಾಂಡ್ ಹೇಳಿದೆ. ಹಾಗಿದ್ರೆ ಈಗ ಸಿಎಂ ಡಿಸಿಎಂ ಇಬ್ಬರೇ ಎಲ್ಲೋ ಯಾರೋ ವಕಾಲತ್ ವಹಿಸೋದು ಬೇಡ, ನಾವೇ ಮಾತಾಡ್ಕೊಂಡ್ಬಿಡೋಣ ಅಂತ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಯಾವ ರೀತಿ ಕನ್ಕ್ಲೂಷನ್ ಬರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅಥವಾ ಇವರಿಬ್ಬರ ಮಾತುಕತೆ ಯಾವುದೇ ರೀತಿಯ ಕನ್ಕ್ಲೂಷನ್ ಬರದೆ ಮತ್ತು ಹೈಕಮಾಂಡ್ ಅಂಗಳಕ್ಕೆ ಚೆಂಡು ಹೋದ್ರೆ ಅಲ್ಲೇನಾಗುತ್ತೆ ಅನ್ನುವಂತ ಕುತೂಹಲವೂ ಇದೆ. ಯಾವ ರೀತಿ ನೋಡ್ತೀರಿ ನೀವು ಇದನ್ನ? ಖಂಡಿತವಾಗ್ಲೂ ಶ್ರೀಪಾದ್ ಪಟೇಲ್, ಇಬ್ಬರ ನಡುವೆ ಒಮ್ಮತದ ನಿರ್ಧಾರ ಬರುವಂತದ್ದು ಕೂಡ ಸಾಧ್ಯತೆಗಳು ತೀರಾ ಕಡಿಮೆ. ಅದನ್ನು ಕೂಡ ಈಗಲೇ ನಾವು ಹೇಳ್ಬೋದು. ಯಾಕೆಂತಂದ್ರೆ ಅಷ್ಟು ಸುಲಭವಾಗಿ ಇಬ್ಬರು ಕೂಡ ಒಮ್ಮತದ ನಿರ್ಧಾರಕ್ಕೆ ಬಂದು ಮಾತುಕತೆ ಮೂಲಕ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂತದ್ದೇ ಆಗಿದ್ದರೆ ಇಲ್ಲಿಯವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಾಗಲಿ ಡಿಸಿಎಂ ಅವರೇ ಇಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಸರ್ಕಸ್ ಮಾಡುವಂತದ್ದು, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗುವಂತಹ ಅವಶ್ಯಕತೆ ಇರಲಿಲ್ಲ. ಇದು ಹೀಗಾಗಿ ಈಗ ನಾಳೆ ಆಗುವಂತಹ ಸಭೆ ಏನಿದೆ, ನಾಳೆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಮಾತಾಡ್ಕೊಳ್ತಾರೆ ಅಂತ ನೋಡೋದಾದ್ರೆ ಸಹಜವಾಗಿ ಒಂದು ತನ್ನ ಬೆನ್ನಿಗೆ ಇರತಕ್ಕಂತಹ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಇರತಕ್ಕಂತಹ ಆಪ್ತ ಶಾಸಕರು, ಹಿರಿಯ ಸಚಿವರು ಇದ್ದಾರೆ, ಅವ್ರನ್ನೆಲ್ಲ ಉಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಕೂಡ ಇರತಕ್ಕಂಥದ್ದು. ಯಾಕೆಂದ್ರೆ ಸಹಜವಾಗಿ ಒಂದು ವೇಳೆ ಏನಾದ್ರು ನೇರವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಏನಾದ್ರು ಅಧಿಕಾರ ಹಸ್ತಾಂತರ ಅಂತ ವಿಚಾರ ಏನಾದ್ರು ಮಾತುಕತೆ ಆಡಿದ್ದೆ ಆದರೆ ಅವರು ಸಹಜವಾಗಿ ಅವರ ಬೆನ್ನಿಗೆ ಇರತಕ್ಕಂಥ ಶಾಸಕರನ್ನ ಮುಂಬದಿಗೆ ತರುವ ನಿಟ್ಟಿನಲ್ಲಿ ಇವರನ್ನು ಕೈ ಬಿಡುವಂತ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಸೊ ಹೀಗಾಗಿ ಯಾವುದೂ ಕೂಡ ಸಾಧ್ಯತೆಗಳು ತೀರಾ ಕೇವಲ ಒಂದು ಹೈಕಮಾಂಡ್ ಒದಗಿಸಿಕೊಟ್ಟಿರ್ತಕ್ಕಂಥ ವೇದಿಕೆ ಅನ್ನೋ ನಿಟ್ಟಿನಲ್ಲಿ ಮಾತುಕತೆ ಆಡ್ತಾ ಇದ್ದಾರೆ ಅಷ್ಟೇ. ಹೈಕಮಾಂಡ್ ಮಾತಿಗೆ ಮನ್ನಣೆ ಕೊಡಬೇಕು ಅನ್ನೋ ಕಾರಣಕ್ಕೆ ಮಾಡಿರ್ತಕ್ಕಂಥದ್ದು ಅಷ್ಟೇ. ಬಿಟ್ರೆ ಈ ಒಂದು ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಲ್ಲಿ ಯಾವುದೇ ಒಮ್ಮತದ ನಿರ್ಧಾರಕ್ಕೆ ಬರೋದಿಲ್ಲ. ಆದ್ರೆ ಒಂದಂತೂ ಸ್ಪಷ್ಟ, ಹೈಕಮಾಂಡ್ ಅಂಗಳಕ್ಕೆ ಹೋಗುವಂತದ್ದು ಕೂಡ ಅಷ್ಟೇ ನಿಶ್ಚಿತ. ಹೈಕಮಾಂಡ್ ಅಂಗಳಕ್ಕೆ ಹೋದಾಗ ಅಂತಿಮವಾಗಿ ವರಿಷ್ಠರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಇಲ್ಲಿ ವರಿಷ್ಠರು ಅಂತಂದ್ರೆ ಕೇವಲ ಒಬ್ಬರಿಬ್ರು ತೆಗೆದುಕೊಳ್ಳುವಂತ ನಿರ್ಧಾರ ಆಗಿದ್ದಿದ್ರೆ ಖಂಡಿತವಾಗ್ಲೂ ಇಷ್ಟೊತ್ತಿಗೆ ಬಗೆಹರಿತಿತ್ತು ರಾಜ್ಯ ಕಾಂಗ್ರೆಸ್ ನಾಯಕತ್ವದ ವಿಚಾರ. ಆದ್ರೆ ಇಲ್ಲಿರ್ತಕ್ಕಂಥದ್ದು ಸುಮಾರು 5 ರಿಂದ 6 ಜನ ಇಲ್ಲಿ ರಾಜ್ಯ ರಾಜಕಾರಣದ ನಾಯಕತ್ವವನ್ನ ಅಥವಾ ಸರ್ಕಾರದ ವಿಚಾರವಾಗಿ ಯಾವುದೇ ವಿಚಾರ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತಂದ್ರೆ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಒಂದು ಮಲ್ಲಿಕಾರ್ಜುನ ಖರ್ಗೆ, ಮತ್ತೊಬ್ಬರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು, ಹಾಗೆ ಕೆ ಸಿ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ, ಯಾರು ನಾಯಕರು ಕೂಡ ಬಹಳ ಪ್ರಮುಖರಾಗಿರ್ತಕ್ಕಂಥದ್ದು.
ಹೀಗಾಗಿ ಅಂತಿಮವಾಗಿ ಹೈಕಮಾಂಡ್ ಅಂಗಳಕ್ಕೆ ಹೋಗುವಂತದ್ದು, ಹಾಗೆ ಹೈಕಮಾಂಡ್ ಅಂಗಳಕ್ಕೆ ಹೋದಂತ ಸಂದರ್ಭದಲ್ಲಿ ಕೂಡ ಅವರು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಯಾಕೆಂತಂದ್ರೆ ಮುಂದೆ ಅಪ್ಕಮಿಂಗ್ 5 ಸ್ಟೇಟ್ಸ್ ಎಲೆಕ್ಷನ್ ಇರತಕ್ಕಂಥ ಪಂಚರಾಜ್ಯಗಳ ಚುನಾವಣೆ ಇರೋ ನಿಟ್ಟಿನಲ್ಲಿ ಅಲ್ಲಿ ಅಹಿಂದ ನಾಯಕನಾಗಿ ಬಿಂಬಿತ ಆಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರನ್ನ ನಾವು ಕಡೆಗಣಿಸಿದ್ದಾದ್ರೆ ಅಲ್ಲಿ ಹೋಗುವಂತ ಸಂದೇಶ ಏನು ಅಂತಕ್ಕಂಥದ್ದನ್ನು ಕೂಡ ಹೈಕಮಾಂಡ್ ಮನವರಿಕೆಗೆ ಈಗಾಗಲೇ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಅಷ್ಟು ಸುಲಭವಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡ್ತಾರೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಕೂಡ ಸಾಧ್ಯತೆಗಳು ತೀರಾ ಕಡಿಮೆ ಇರತಕ್ಕಂಥದ್ದು. ಆದ್ರೆ ತಗೋಬಹುದೋ ಏನೋ ಗೊತ್ತಿಲ್ಲ. ಆದ್ರೆ ಸಾಧ್ಯತೆಗಳನ್ನು ನೋಡೋದಾದ್ರೆ ಸದ್ಯಕ್ಕೆ ಈಗ ರಾಜಕೀಯವಾಗಿ ಒಂದಷ್ಟು ವಿಶ್ಲೇಷಣೆ ಮಾಡೋದಾದ್ರೆ ಅಂತಹ ಸಾಧ್ಯತೆಗಳು ಕಡಿಮೆ ಇರತಕ್ಕಂಥದ್ದು ಶ್ರೀಪಾದ್ ಪಾಟೀಲ್. ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದು ರೆಬಲ್ ಮಾಸ್ ಲೀಡರ್ಶಿಪ್ ರಾಜ್ಯ ರಾಜಕಾರಣಕ್ಕೆ ಕಾಂಗ್ರೆಸ್ಗೆ ಬೇಕು, ಹೌದು. ಆದ್ರೆ ಸದ್ಯ ಅವರಿಗೆ ಅಧಿಕಾರ ಹಸ್ತಾಂತರವನ್ನ ಮಾಡೋದಕ್ಕೆ ಹೈಕಮಾಂಡ್ ಮುಂದಿನ 5 ರಾಜ್ಯಗಳ ಚುನಾವಣೆಯನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತಕ್ಕಂಥದ್ದು, ಅದು ಕೂಡ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಅಂತಿಮವಾಗಿ ಹೈಕಮಾಂಡ್ ಅಂದ್ರೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಸೇರಿದಂತೆ ಪ್ರಮುಖ ನಾಯಕರು ಏನಿದ್ದಾರೆ ಅವರು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾವ ಸೂತ್ರವನ್ನು ಕಟ್ಕೊಳ್ತಾರೆ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಇದು ಕೇವಲ 1 ದಿನ 2 ದಿನ 1 ವಾರಕ್ಕೆ ಬಗೆಹರಿಯುವಂತೆ ಕಾಣ್ತಾ ಇಲ್ಲ, ಇದು ಸ್ಪಷ್ಟ. ಸೊ ಹೀಗಾಗಿ ಮೊದಲು ಇಬ್ರು ಕೂತ್ಕೊಂಡು ಮಾತಾಡ್ಕೊಂಡು ಬನ್ನಿ, ಆ ನಂತರ ನಾವು ಮಾತಾಡೋಣ ಅಂತಕ್ಕಂಥದ್ದು. ಸದ್ಯ ಇವರಿಬ್ರು ಒಮ್ಮತದ ನಿರ್ಧಾರಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಕೂಡ ಬಹುತೇಕ ಒಂದು ಅನುಮಾನ. ಯಾಕೆಂತಂದ್ರೆ ಈವರೆಗೂ ಈ ಹಂತಕ್ಕೆ ಹೋಗಿದೆ ಅಂತ ತಲುಪಿದಾಗ ಇದು ಕೇವಲ ಒಂದು ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ನೆಪಕ್ಕಷ್ಟೇ ನಡೆಯುವಂತಲ್ಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತಾನೆ ಹೇಳ್ಬೋದು. ಅಂತಿಮವಾಗಿ ಪಂಚರಾಜ್ಯಗಳ ಚುನಾವಣೆಯನ್ನು ಕೂಡ ಹೈಕಮಾಂಡ್ ಗಮನದಲ್ಲಿ ಇಟ್ಕೊಂಡು ಸೊ ಸಿಎಂ ಸಿದ್ದರಾಮಯ್ಯನ ಮುಂದುವರಿಸಬಹುದು ಅಥವಾ ತಾತ್ಕಾಲಿಕವಾಗಿ ಅಂದ್ರೆ ಒಂದು 3-4 ತಿಂಗಳ ಕಾಲ ಮತ್ತೆ ಮುಂದುವರಿಸೋಣ ಅಥವಾ ಬಜೆಟ್ ಆಗೋರು ಒಂದು ಅವಕಾಶ ಕೊಟ್ಟು ನೋಡೋಣ ಅಂತಕ್ಕಂತಹ ಒಂದು ಮಾತನ್ನು ಹೇಳುವ ಮೂಲಕ ಸಿಎಂ ಡಿ ಕೆ ಶಿವಕುಮಾರ್ ಸದ್ಯ ತಾತ್ಕಾಲಿಕವಾಗಿ ಅವರನ್ನು ಸ್ವಲ್ಪ ತಣ್ಣಗೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರಬಹುದು. ಇಲ್ಲ ಅಂತಂದ್ರೆ ಆಯ್ತು ಶಾಸಕರ ಬಲವನ್ನು ಕೂಡ ನೋಡೋಣ, ಒಂದು ವೇಳೆ ಎಷ್ಟೆಷ್ಟು ಶಾಸಕರು, ಯಾಕೆಂತಂದ್ರೆ ಸಹಜವಾಗಿ ಅವರ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಇಬ್ಬರೂ ಕೂಡ ಈಗಾಗಲೇ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಸಾಕಷ್ಟು ಒತ್ತಡದ ಪ್ರಯತ್ನಗಳು ಈಗ ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು. ಸೊ ಹೀಗಾಗಿ ಶಾಸಕರ ಬಲವನ್ನು ನೋಡೋಣ ಅಂತಕ್ಕಂಥ ಏನೋ ನಿರ್ಧಾರಕ್ಕೆ ಏನಾದ್ರೂ ಬಂದಿದ್ದೆ ಆದ್ರೆ ಏನಾದ್ರೂ ಹೈಕಮಾಂಡ್ ಒಂದು ವೇಳೆ ಆಗ ರಾಜ್ಯಕ್ಕೆ ಮತ್ತವರು ವೀಕ್ಷಕರನ್ನ ಕಳಿಸ್ಕೊಡ್ತೇವೆ, ನೋಡೋಣ ವೀಕ್ಷಕರು ಬಂದು ಅವರ ಎಲ್ಲರ ಶಾಸಕರ ಅಭಿಪ್ರಾಯವನ್ನು ಪಡೀಲಿ, ಒಂದು ಅಭಿಪ್ರಾಯವನ್ನು ಪಡೆದ ನಂತರ ಮುಂದೆ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಗಮನಿಸೋಣ ಅಂತಕ್ಕಂಥ ಒಂದು ಸಂದೇಶವನ್ನ ಕಳಿಸುವ ಮೂಲಕ ಮತ್ತೆ ವಾಪಸ್ ಕಳಿಸಬಹುದು. ಮತ್ತೆ ರಾಜ್ಯಕ್ಕೆ ವಾಪಸ್ ಹೈಕಮಾಂಡ್ ಇಂದ ಯಾರಾದ್ರೂ ಅಬ್ಸರ್ವರ್ಸ್ ಬಂದು ಇಲ್ಲೇ ಮತ್ತೆ ಅಭಿಪ್ರಾಯವನ್ನ ಪಡೆದುಕೊಳ್ಳುವಂತಹ ಒಂದು ಸಾಧ್ಯತೆಗಳು ಕೂಡ ಇರಬಹುದು. ಯಾಕೆಂದ್ರೆ ಯಾವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಆದ್ರೆ ಒಂದಂತೂ ಮಾತ್ರ ಬಹಳ ಸ್ಪಷ್ಟ, ಈ ನಾಳೆ ನಡೆಯತಕ್ಕಂತಹ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಒಮ್ಮತದ ನಿರ್ಧಾರ ಆಗುವಂತದ್ದು ಬಹುತೇಕ ಅನುಮಾನ. ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ಹೋಗುವಂತಹ ಸಾಧ್ಯತೆ, ಒಂದು ವೇಳೆ ಹೈಕಮಾಂಡ್ ಅಂಗಳಕ್ಕೆ ಸುರೇಶ್ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ.